ಸೊ ಆಲ್ಮೋಸ್ಟ್ ನಿಮ್ಮ ಒಂದು ಜರ್ನಿ ಶುರುವಾಗ್ಲಿಕ್ಕೆ ಯಶ್ ಅವರ ಎಂಗೇಜ್ಮೆಂಟ್ ಕೂಡ ಕಾರಣ ಅಂತ ಅಂದ್ಕೊಳ್ಬಹುದು. ಬಿಕಾಸ್ ಅಲ್ಲೇ ನಿಮ್ಮನ್ನ ಲೈಕ್ ಅಂದ್ರೆ ಭುವನ್ ಗೌಡ ಅವರು ಭೇಟಿ ಆಗಿರೋದು ಅಲ್ಲಿಂದ ಶುರುವಾಗಿದ್ದು. ಸೊ ಯಶ್ ಎಂಗೇಜ್ಮೆಂಟ್ ನಿಮ್ಮ ಒಂದು ಜರ್ನಿಗೆ, ಸಿನಿಮಾ ಕ್ಷೇತ್ರಕ್ಕೆ ಎಂಟರ್ ಆಗ್ಲಿಕ್ಕೆ ಹೇಗೆ ಕಾರಣ ಆಯ್ತು ಅಂತ ದಯವಿಟ್ಟು ಹೇಳಿ. ಭುವನ್ ಸರ್ ಬಂದ್ಬಿಟ್ಟು ಲೈಕ್ ನನಗೆ ಅಂದ್ರೆ ಒಂದು ಅದೇ ಎಂಗೇಜ್ಮೆಂಟ್ ಅಲ್ಲಿ ಅದೊಂದು ಅಂದ್ರೆ ನಾನು ಅವಾಗ ಕಂಪ್ಲೀಟ್ ವೆಡ್ಡಿಂಗ್ ಶೂಟ್ ಮಾಡಿದ್ದೆ, ತುಂಬಾ ಬಿಸಿ ಇದ್ದೆ ಅದರಲ್ಲೇ. ಎಸ್ ಸರ್ ಎಂಗೇಜ್ಮೆಂಟ್ ಬೇರೆಯವ್ರದ್ದು ಭುವನ್ ಸರ್ ಮಾಡ್ತಾ ಇದ್ರು, ನನಗೆ ಅಲ್ಲಿ ಪರಿಚಯ ಆದ್ರು. ಅದ್ರದ್ದು ವಿಡಿಯೋ ಎಡಿಟ್ ಮಾಡಾದ್ಮೇಲೆ ಅವ್ರಿಗೆ ಸಖತ್ ಇಷ್ಟ ಆಯ್ತು. ಅದಾದ್ಮೇಲೆ ಅವ್ರು KGF ಅಲ್ಲೇ ವರ್ಕ್ ಮಾಡ್ತೀಯ ಅಂತ ಹೇಳಿದ್ರು. ಸೊ ಹಂಗೆ ಜರ್ನಿ ಸ್ಟಾರ್ಟ್ ಆಯ್ತು. KGF ಪಾರ್ಟ್ 1 ಒಂದು 15 days ಫಸ್ಟ್ ಶೆಡ್ಯೂಲ್ ಮಾಡ್ತಾನೆ. AP ಅರ್ಜುನ್ ಸರ್ದು ಕಿಸ್ ಮೂವಿ, ಅವ್ರಿಗೆ ಸಖತ್ ಕ್ಲೋಸ್ ಇದ್ರು. ಸೊ ಅದನ್ನ ಸ್ಟಾರ್ಟ್ ಮಾಡಿದೆ. ಹಂಗೆ ಲೈಕ್ ಇಲ್ಲಿ ತನಕ ಬಂದಿದೆ. ಕರೆಕ್ಟ್. ಸೊ ಅಂದ್ರೆ ಬೇಸಿಕಲಿ ನೀವು ಫಸ್ಟ್ ಹಾಗಾದ್ರೆ ನೀವು ಬರೀ ಫೋಟೋಗ್ರಫಿ ಮಾತ್ರ? ಅದೇ ಇಲ್ಲ, ಫೋಟೋ ವೆಡ್ಡಿಂಗ್ ವಿಡಿಯೋ ಅಂದ್ರೆ ನಾನು ಜಾಸ್ತಿ ಕ್ಯಾಂಡಿಡ್ ವೆಡ್ಡಿಂಗ್ಸ್ ಅಂದ್ರೆ ಡೆಸ್ಟಿನೇಷನ್ ವೆಡ್ಡಿಂಗ್ ಅದು ಇದು ಎಲ್ಲ ಜಾಸ್ತಿ ಮಾಡಿದ್ದೆ. ಓಕೆ. ಸೊ ಫಸ್ಟ್ ಅಂದ್ರೆ ನಿಮ್ಮ ಒಂದು ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ, ನಿಮ್ಮ ಊರು ಯಾವುದು, ನಿಮ್ಮ ತಂದೆ ತಾಯಿಯವರು, ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ, ನೀವು ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿಯವರಿಗೆ, ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ. ನಂದು ಊರು ಮೂಡ್ಬಿದ್ರೆ. ಅಂದ್ರೆ ಲೈಕ್ ಅಪ್ಪ ಬಂದ್ಬಿಟ್ಟು ನಮ್ದು ಹೋಟ್ಲ್ ಇದೆ, ಲೈಕ್ ನಾನ್ ವೆಜ್ ಹೋಟ್ಲ್ ಇದೆ ಇಲ್ಲಿ ಮಂಗಳೂರಲ್ಲಿ. ಸೊ ಅಮ್ಮ ಸಿಟಿ ಅಲ್ಲ ಅಥವಾ ಮಂಗಳೂರು ಸಿಟಿಯಲ್ಲಿ? ಸೊ ಹೀಗೆ ಅಪ್ಪ ದುಬೈಲಿದ್ರು. ಅವಾಗ ನಾನು ಜಸ್ಟ್ ಇಲ್ಲಿ ಕಾಲೇಜಿಗೆ ಬಂದು ಜಾಯ್ನ್ ಆದೆ. ನನ್ನ BS ಇನ್ ಮಲ್ಟಿಮೀಡಿಯಾ. ನನಗೆ ಆಕ್ಚುಲಿ ಸಿನಿಮಾಟೋಗ್ರಫಿ ನನ್ನ ತಲೆಯಲ್ಲೇ ಇರಲಿಲ್ಲ. ಸೊ ಅದು ಅನ್ಎಕ್ಸ್ಪೆಕ್ಟೆಡ್. ಅಂದ್ರೆ ಲೈಕ್ ನಾನು ಆಮೇಲೆ ರೈಟಿಂಗ್ ಅದು ಇದು ಡೈರೆಕ್ಷನ್ ಆ ಥರ ಪ್ಲಾನ್ ಅಲ್ಲಿ ಇದ್ದವನು. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂತು. ಸೊ ಹಾಗೆ ಜರ್ನಿ ಹೋಗ್ತಾ ಇತ್ತು. ಓಕೆ. ಅಂದ್ರೆ ನಿಮಗೆ ಬೇಸಿಕಲಿ ಈಗ ಸಿನಿಮಾಗೆ ಬರಬೇಕು ಅಥವಾ ಈಗ ವೆಡ್ಡಿಂಗ್ಸ್ ಎಲ್ಲ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ, ಸಿನಿಮಾದಲ್ಲಿ ಸಿನಿಮಾಟೋಗ್ರಫರ್ ಆಗ್ಬೇಕು ಅನ್ನೋ ಐಡಿಯಾ ಯಾವಾಗ ಬಂತು ತಲೆಯಲ್ಲಿ ನಿಮಗೆ ಅಂತ? ಸಿನಿಮಾಟೋಗ್ರಾಫರ್ ಆಗ್ಬೇಕು ಅನ್ನೋ ಪ್ಲಾನ್ ಇರ್ಲಿಲ್ಲ ನನ್ನ ಡೈರೆಕ್ಷನ್. ನಾನು ಭುವನ್ ಸರಿಗೂ ಅದೇ ಫಸ್ಟ್ ಅವ್ರು ಕೇಳಿದಾಗ ನಾನು ಇಲ್ಲ ಡೈರೆಕ್ಷನ್ ಪ್ಲಾನ್ ಇದೆ, ಡೈರೆಕ್ಷನ್ ಮಾಡಬೇಕು ಅಂದಾಗ ಅವ್ರಿಲ್ಲ ನೀನು ಇಲ್ಲಿ KGF ಬಂದರೆ ಪ್ರಶಾಂತ್ ಸರ್ ಸಿಗ್ತಾರೆ, ನೀನು ಆ್ಯಕ್ಚುಲಿ ಇದು ಮಾಡ್ಕೊಂಡು ಅದನ್ನು ಕಲಿಬೋದು ಅನ್ನೋ ಇದಿತ್ತಲ್ಲ. ಸೊ ಅವಾಗ ನಾನು ಇಲ್ಲ ಯೋಚನೆ ಮಾಡಿದೆ. ಓಕೆ, ನನಗೇನು ಜರ್ನಿಗೆ ಏನು ಇದೊಂದು ಲೈಕ್ ಬ್ರಿಡ್ಜ್ ಆಗಿ ಹೋಗ್ತಾ ಇದೆ. ಅಂದರೆ ನಂದು ಡ್ರೀಮ್ ಇರೋದು ಬೇರೆ, ಇದು ಲೈಕ್ ಅದರ ಜೊತೆ ಹೋಗ್ತಾ ಇದೆ. ಇದು ಬೆಟರ್ ಅಡಿಷನಲ್ ಸ್ಕಿಲ್ ತರ. ಸೊ ಆ ತರ ಯೋಚನೆ ಮಾಡಿದ್ರೆ ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.